ಲಾಸ್ಟ್ ವೀಕಲ್ಲಂತೂ 4 ಜನ ಹುಡುಗರು ಇರ್ತಾರೆ, ನೀವು ಒಬ್ರು ಇರ್ತೀರಾ. ಸೊ ಆ ಟೈಮ್ನಲ್ಲಿ ಸ್ವಲ್ಪ ಸ್ಟ್ರಾಂಗ್ ಆದ್ರಿ ಅಂತ ಅನ್ಸುತ್ತೆ, ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದ್ರಿ ಆ ಟೈಮ್ನಲ್ಲಿ. ಯಾಕಂದರೆ ಫೈನಲ್ಗೆ ಹೋಗಲೇಬೇಕು, ವಿನ್ನರ್ ಆಗಲೇಬೇಕು ಅನ್ನೋಂಥ ಮನಸ್ಥಿತಿಲಿ ನೀವಿದ್ರಿ. ಸೊ ಆ ಒಂದು ಲಾಸ್ಟ್ ಒಂದು ವೀಕಲ್ಲಿ ವಿನಯ್ ಕೂಡ ತುಂಬ ಸೈಲೆಂಟ್ ಆಗಿಬಿಡ್ತಾರೆ. ಸೊ ವಿನಯ್ ಯಾಕೆ ಸೈಲೆಂಟ್ ಆದರು ಅಂತ ಆ್ಯಕ್ಚುಲಿ ಆ ಇದರಲ್ಲಿ ಅಂತ ತುಂಬ ಅಗ್ರೆಸಿವ್ ಆಗಿದ್ದು ಸೈಲೆಂಟ್ ಆಗಿಬಿಡ್ತಾರೆ, ಯಾಕೆ? ವಿನಯ್ ಅಗ್ರೆಸಿವ್ ಆಗ್ತಿದ್ದು ಟಾಸ್ಕಲ್ಲಿ ತಾನೇ ನಾವು ಅಗ್ರೆಸಿವ್ ಆಗುತ್ತೆ. ಆಟ ಆಡಬೇಕಿದ್ರೆ ಅಗ್ರೆಸಿವ್ ಆಗಬೇಕಾಗತ್ತೆ. ಅಲ್ಲಿ ಯಾವುದು ಅಂತ ಟಾಸ್ಕೇ ನಡೀತಿರ್ಲಿಲ್ಲ ಅಗ್ರೆಸಿವ್ ಆಗಂಥದ್ದು. ವಿನಯ್ ಇಲ್ಲ ಅಂದರೆ ತುಂಬ ಸಹಜವಾಗಿ ಚೆನ್ನಾಗಿ ಮಾತಾಡೋರು, ಕಾಮಿಡಿ ಜಾಸ್ತಿ ಮಾಡೋರು. ಅವ್ರ ಕಾಮಿಡಿ ಎಲ್ಲರಿಗಿಂತ ನಂಗೆ ಇಷ್ಟ ಆಗೋದೇ ಅವ್ರ ಕಾಮಿಡಿ. ಸೊ ಅದರಲ್ಲಿ ಎಲ್ಲ ಅಗ್ರೆಷನ್ ತೋರ್ಸೋಕ್ಕಾಗತ್ತೆ ಅವರು, ನಾರ್ಮಲ್ ಅದು ಇದು ಸ್ಮಾಲ್ ಸಿಲಿ ಟಾಸ್ಕಲ್ಲಿ. ಸೊ ಐ ಥಿಂಕ್ ಇಟ್ ವಾಸ್ ಫೈನ್. ಅವರಲ್ಲಿ ಏನೂ ಜಾಸ್ತಿ ಮೇಜರ್ ಚೇಂಜಸ್ ಬಂದಿಲ್ಲ. ಅವ್ರು ಸೈಲೆಂಟ್ ಮೇ ಬಿ ನಾನು ಕ್ಯಾಪ್ಟನ್ ಆಗಿದ್ದಕ್ಕೆ ಅವ್ರು ನಂಗೆ ರೆಸ್ಪೆಕ್ಟ್ ಮಾಡ್ತಿದ್ರು ಫಾರ್ ಮೈ ಪೊಸಿಷನ್ ಆ್ಯಸ್ ವೆಲ್. ಆ್ಯಂಡ್ ಎಲ್ಲೋ ಅದು ಫ್ರಿಕ್ಷನ್ ಆಗಬಾರ್ದು, ರಬ್ ಆಫ್ ಆಗಿ ಮತ್ತೆ ಕಿರ್ಕ ಆಗಬಾರ್ದು ಅನ್ನೋ ಕಾರಣಕ್ಕೆ ಅನ್ಸುತ್ತೆ ನನಗೆ. ನಾನು ಇನ್ನೂ ಎಪಿಸೋಡ್ ನೋಡಿಲ್ಲ, ಲೆಟ್ ಮೀ ರಿಮೈಂಡ್ ಯು. ಏನು ಆ್ಯಕ್ಚುಲ್ ವಿಷಯ ಅಂತ ನಂಗೆ ಗೊತ್ತಿಲ್ಲ, ನಂಗೆ ಕಾಣಿಸಿರೋದಿಷ್ಟು. ಸೊ ಆ್ಯಂಡ್ ನಾನೇನಿಗೆ ಸ್ಟ್ರಾಂಗ್ ಆದೆ ಅಂದರೆ ನಾನು ಆ್ಯಕ್ಚುಲಿ ಸ್ಟ್ರಾಂಗೇ ಇದ್ದೆ. ಇವಾಗ 4 ಜನ ಹುಡುಗರು ಇದ್ದರು, ನಾನೊಬ್ಬಳೇ ಇದ್ದೆ. ನಾನು ಒಂದು ಸ್ವಲ್ಪ ಲೋ ಫೀಲ್ ಮಾಡಿದ್ದೆ. ಆಮೇಲೆ ಆ ಪೊಸಿಷನ್ ಅಂತ ಬಂದಾಗ, ವಾದ ಅಂತ ಬಂದಾಗ ನನ್ನ ಪಾಯಿಂಟಿಗೆ ನಾನು ಸ್ಟ್ಯಾಂಡ್ ಮಾಡ್ತಿದ್ದೆ, ಬೇರೆಯವ್ರು ಅವ್ರ ಪಾಯಿಂಟಿಗೆ ಸ್ಟ್ಯಾಂಡ್ ಮಾಡ್ತಿದ್ರು, ವಾದ ಮಾಡ್ತಿದ್ದೆ. ಸ್ಟ್ರಾಂಗಾಗಿ ಕಾಣಿಸುತ್ತೆ ವಾದ ಮಾಡಿದಾಗ. ಓಕೆ, ಲಾಸ್ಟ್ ಮೂಮೆಂಟಿಗೆ ಅಂದರೆ ಬಿಗ್ ಬಾಸ್ ಮುಗಿಯೋಕೆ ಇನ್ನೂ 2 ದಿನ ಇದೆ ಅನ್ನೋ ಹಾಗೆ ನೀವೊಂದು ಗ್ರೀನ್ ಕಲರ್ ಸ್ಯಾರಿ ಹಾಕಿ ಮಾತಾಡ್ತೀರಾ. ಆ ಟೈಮಲ್ಲಿ ನೀವು ಮಾತಾಡಿದಂಥ ಕೆಲವೊಂದು ವರ್ಡ್ಸ್ಗಳಾಗಿರ್ಬೋದು ಎಲ್ಲ ಕೂಡ ಒಂದು ವೀಕ್ಷಕರಿಗೆ ಒಂಥರ ಹೃದಯ ತಟ್ಟುತ್ತೆ. ನಮ್ಮನೆ ಹುಡುಗಿ ಅನ್ನೋ ಥರ ನೀವು ಪೂಜೆ ಮಾಡ್ಕೊಂಡು ಬರ್ತೀರಾ. ಸೊ ನಮ್ಮನೆ ಹುಡುಗಿ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರ್ತಾ ಇದ್ದಾಳೆ, ಅವಳೆಲ್ಲ ಆಶೀರ್ವಾದ ಮಾಡಿ ಅನ್ನೋ ಒಂದಷ್ಟು ಟ್ರೋಲ್ಸ್ಗಳು, ಪೇಜಸ್ಗಳು ಈ ಥರ ಇರುತ್ತೆ. ಸೊ ಈ ಥರ ಎಲ್ಲ ತುಂಬ ಟ್ರೋಲ್ಸ್ ಆಗಿದೆ. ಆ ಮೂಮೆಂಟ್ ಹೇಗಿತ್ತು ಆ ಟೈಮ್ನಲ್ಲಿ? ಅವತ್ತಿನ ದಿನ ನೀವು ಮಾತಾಡಬೇಕಾದ್ರೆ ಆ ಕ್ಷಣ ಹೇಗಿತ್ತು ಅಂತ? ಅದ್ರ ಜಸ್ಟ್ ಮುಂಚೆ ಒಂದು ಟಾಸ್ಕ್ ನಡೆಯುತ್ತೆ, ಅದರಲ್ಲಿ ನಾವು RJ ಆಗಿ ಮಾಡಬೇಕಿರುತ್ತೆ. ದಟ್ಸ್ ಮೈ ಡ್ರೀಮ್ ಆ್ಯಕ್ಚುಲಿ. ನಾನು ಯಾವತ್ತೂ RJ ಆಗಿ ಮಾಡಬೇಕಂತ ಇದೆ. ಗುಡ್ ಮಾರ್ನಿಂಗ್ ಬ್ಯಾಂಗ್ಳೂರ್ ಅಂತ ಹಿಂಗೆ ಹೇಳಬೇಕು ಅಂತ ನಂಗೆ ತುಂಬ ಆಸೆ ಇರುತ್ತೆ. ಸಡನ್ನಾಗಿ ಇಂಥ ಟಾಸ್ಕ್ ಕೊಡ್ತಾರೆ. ಇದರಲ್ಲಿ 3 ಜನ ಆಲ್ರೆಡಿ ನಾನು ಹೋಗ್ಬೇಕು ಅಂತಾರೆ. ನಾನು ಸುಮ್ಮನೆ ಗ್ಯಾಪಲ್ಲಿ ನಾನು ಹೋಗಬೇಕು ಅಂತ ಹೇಳ್ತೀನಿ. ಅವ್ರು ನಂಗೆ ಅವಕಾಶ ಮಾಡಿಕೊಡ್ತಾರೆ. ವಿನಯ್ ನಂಗೆ ಹೆಲ್ಪ್ ಮಾಡ್ತಾರೆ ಬರೆಯೋದ್ರಲ್ಲಿ. ಅದು ಹೋಗಿ ಮಾಡಿದಾಗ ಒಂದು ಸ್ವಲ್ಪ ಸ್ಟಾರ್ಟಿಂಗಲ್ಲಿ ನಾನು ಅಂತ ಫಂಬಲ್ ಆಗ್ತೀನಿ. ಮತ್ತೊಂದು ಕಾನ್ಫಿಡೆನ್ಸ್ ರೇಸ್ ಆಗಿಬಿಟ್ಟು ನಾನು ಮಾತಾಡ್ತೀನಿ ಒಂಥರ ಎನರ್ಜಿ ಬಂದ್ಬಿಡತ್ತೆ ನನಗೆ. ಅದಾಗಿದ ತಕ್ಷಣ ಆ ಮೊಮೆಂಟ್ಸ್ ಅಂತ ಒಂದು ಟಾಸ್ಕ್ ಶುರು ಆಗುತ್ತೆ. ಇಡೀ ಸೀಸನಲ್ಲಿ ಒಬ್ರನ್ನ ಕೆಳಗೆ ತಳ್ಳಬೇಕು, ಒಬ್ರೊಬ್ಬರ ನಾಮಿನೇಟ್ ಮಾಡಬೇಕು, ವಾದ ಮಾಡಬೇಕು ಅಂದಾಗ ನಾವು ಎಷ್ಟು ಒಬ್ರ ಬಗ್ಗೆ ಕೆಟ್ಟದ್ದು ಮಾತಾಡ್ತೀವೋ, ಎಷ್ಟು ಜೋಶ್ ಇರುತ್ತೋ, ಅಲ್ಲಿ ಹೋಗ್ಬಿಟ್ಟು ಒಬ್ರ ಬಗ್ಗೆ ಒಳ್ಳೇದು ಮಾತಾಡಬೇಕು ಅಂದಾಗ ಕೆಲವು ಸತಿ ಪದಗಳು ಬರಲ್ಲ. ಬಟ್ ನಂಗೆ ಸಿಕ್ಕಿರುವಂಥ ಅಪರ್ಚುನಿಟಿ ಅದು ಅಂತ ಅನಿಸ್ತು. ಎಷ್ಟೆಲ್ಲ ಇದೆ ಒಬ್ರ ಬಗ್ಗೆ ಒಳ್ಳೇದು ಮಾತಾಡೋದಕ್ಕೆ. ಕೆಟ್ಟದ್ದು ಮಾತಾಡಬೇಕಿದ್ರೆ ಆರಾಮಾಗಿ ಹೇಳ್ಬಿಡ್ತಾರೆ, ಒಳ್ಳೇದು ಮಾತಾಡೋಕ್ಕೆ ಇನ್ನೂ ಎಷ್ಟು ಮಾತುಗಳಿದ್ದಾವೆ. ನನ್ನ ಹೃದಯದಿಂದ ಎಷ್ಟಾಗತ್ತೋ ಅಷ್ಟು ಓವರ್ಫ್ಲೋ ಆಗಿ ಬಂತು ಅವಾಗ ಮಾತುಗಳು. ಆ್ಯಂಡ್ ಐ ಥಿಂಕ್ ಅಲ್ಲಿ ಕೂತಿರೋರು ಪ್ರತಿಯೊಬ್ಬರು ಕೂಡ ಅವ್ರು ಡಿಸರ್ವ್ ಮಾಡ್ತಿದ್ರು ನಾನು ಏನೇನು ಹೇಳಿದ್ನೋ. ಆ್ಯಂಡ್ ನಾನು ನೋಡಿರೋ ಅಂಥ ಹೃದಯದ ಮಾತುಗಳದು. ಎಸ್.